ನಮ್ಮ ತಾಯಿಂದರು ಅವರೇ ಮಾತಾಡ್ತಾ ಇದ್ರು. ಅವರು ಮಾತಾಡಬೇಡ ಅಂತ ಅವ್ರು ಹೇಳ್ತಿದ್ರು, ನೀವು ಹಾಗೆ ಮಾತಾಡ್ತಿದ್ವಿ. ಅದಕ್ಕೆ ಅವ್ರಿಗೆ ಮಾತಾಡೋ ಅಂತ ಕರೆದ್ರು. ಮಾತೇ ಹಚ್ಚ ಅವ್ರು ಬಂದು ಹೊಟ್ಟೆ ಬಿಡಂಗಿಲ್ಲ ಅವ್ರು ಮಾತಾಡ್ಲಿಕ್ಕತ್ರ ಅಂದ್ರೆ. ಈ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಲ್ಲಂತ ಗಂಡ್ಮಕ್ಳ ಕೈಯಾಗ ಕೂಸು ನಿಂದ್ರಲ್ಲ. ಯಾಕಂದ್ರೆ ಅವ್ರು ಮಾತಾಡೋದೇ ಮಾತಾಡ್ತಿರ್ತಾರೆ. ಏನು ಕೂತು ಬಾಳ ಆಗ್ಯಾಕ ಅಂತಪ್ಪ ಅಲ್ಲಿ ಏನೋ ನಡುತ್ತಲೇ ಹೋಗಿ ಇವ್ರಿಗೆ ಕೇಳ್ತಾರೆ ಸೂತಿ. ಇವ್ರು ಬರೀ ಸೂತಿ ಬೇಕಾಗಿರ್ತದ್ರಿ. ನಮಗೇನು ನಮ್ಮ ಕೈಯಾಗ ಕೂಸು ನಿಂದ್ರಲ್ಲ. ನಾವು ಕೂಸು ಹೋಗ್ಕೊಂಡು ಹಿಂಗೆ ಮಾಡಿದ್ರೆ ಕೂಸೇ ನಿಂದಿರ್ತಾವ್ರಿ. ಅವು ಮತ್ತೂ ಟೈಮಿಗೆ ಶುರು ಮಾಡ್ತಾವೆ. ಮೆಂಟ್ರಿಯಾಸ್ ಮಾಡ್ದಂಗೆ ಮಾಡ್ತಾನ್ರಿ ಅವ್ಕ ಗಪ್ಪಟ ತೋರೇನು ಬೆಳಿಗ್ಗೆ ಅಂತ ಅವ ಹಂಗಪ್ಪ ಹೋಗ್ಬೇಕು. ಇವು ಹೆಣ್ಮಕ್ಳಾದ್ರೆ ಬಾರೋ ಯಪ್ಪ ಬಾರೋ ನನ್ನ ರಾಜ ನಿಮ್ಮ ಅಪ್ಪ ಸುಡ್ಸುಡಕ್ ಮಾಡ್ತಾನೆ ಏನಪ್ಪ ಅದ್ರ ಬರೀ ಇಟ್ಟಿಯಲ್ಲಪ್ಪ ಯಪ್ಪ ಅಂತ ಅವಾಗ ಕೂಸು ಗಪ್ಪ ಆಗುತ್ತೆ. ಹಂಗೆ ಯಾವತ್ತೂ ಕೂಡ ನಮ್ಮ ತಾಯಂದಿರು ಮಾತಾಡ್ತಿರ್ತಾವೆ. ಈ ಧಾರಾವಾಹಿನೂ ನೋಡ್ಬೇಕ್ರಿ. ಧಾರಾವಾಹಿದಾಗಂತೂ ಸ್ಪೆಷಾಲಿಟಿ ಏನಂತಂದ್ರೆ ಅತ್ತಿಗೆ ಹೆಂಗೆ ಉಸಿರು ಕಟ್ಟಿಸ್ಕೊಳ್ಬೇಕು, ಮನೆ ಜಗಳ ಅಗಸಿ ಹೆಂಗೆ ತರಬೇಕು ಏನ್ರಿ ಬರೀ ಇದ್ರೊಳಗೆ ಇದೇನೇ ಧಾರಾವಾಹಿ. ನಮ್ಮಲ್ಲಿ ನಮ್ಮ ಮಾವು ಕಟ್ಟಿ ಕೂತು ಅಳಕತ್ತ. ಯಾಕೆ ಹೋಮ ಅಳಕತ್ತ ಏನು ಮಾಡಲಿ ಅಪ್ಪ ನಿಮ್ಮ ಅಕ್ಕನ ಕಾಲ ಸಾಕಾಗ್ಯದ. ಯಾಕೆ ಸಾಕಾಗ್ಯದ ನಿಮ್ಮ ಮಕ್ಕಳು ಆಯ್ತು ಅಂತಂದ್ರೆ ಕೂಡನೇ ಕೊಡಲ್ಲ ಅಂತ ಹೋಯಪ್ಪ ಅಂದ. ಯಾಕೆ ಧಾರಾವಾಹಿ ಮುಗಿತನ ಕೂಡಂತಾಳ ನೀವು ಹೊಟ್ಟೆ ಇಟ್ಟು ನಾ ಹ್ಯಾಂಗೆ ಮಾಡಲಿ ಅಂತ. ಹಂಗಾದ್ರೆ ಒಂದು ಕೆಲಸ ಮಾಡಮ್ಮ ಅವನು ಟಿವಿಗೆ ರೀಚಾರ್ಜೇ ಮಾಡೋದು ಬಿಟ್ಬಿಡು ಮಾವನಿಗೆ ಅಂದು. ಆಟೆ ಮಾಡ್ತೀನಿ ತಮ್ಮ ಇನ್ನು ಮ್ಯಾಲ ಮರ್ದಿನ ಟಿವಿ ರೀಚಾರ್ಜ್ ಮುಗಿದ್ರಿ ಮನೆಗೆ ಹೋಗಿ ಅಂತ ಮನೆ ಕರ್ಕೊಳ್ಳೇನು ಹೇಳ್ತೀವಿ. ಅವ್ ಮಾತು ಕೂತು ಹೇಳಕತ್ತ. ಯಾಕೆ ಮಾವ ಅಂತ ಕೇಳಿದೆ. ಟಿವಿ ರೀಚಾರ್ಜ್ ಮಾಡಿದ್ದೀನಿ ಅವ್ರು ಊಟ ಕೊಡ್ತಿದ್ದೀನಿ ನೀವು ಮನೆಗೆ ಕರ್ಕೊಳ್ಳೋದು ಹೋ ಮಾವ ಅಂದ. ಯಪ್ಪ ಆಕಿ ದಾರಿ ಹುಚ್ಚು ಬಿಡಂಗೆ ಕಾಣಲ್ಲ ಮಾವ, ಮೊದಲು ರೀಚಾರ್ಜ್ ಮಾಡಾಕಿ ನೋಡಂಗೆ ನೋಡಲಿ ಅಂತ ಹೇಳಿದೆವು. ಆಮೇಲೆ ಏನದ ನಾವು ಒಂದು ಕಡೆ ಊಟಕ್ಕೆ ಹೋಗಿದ್ದೇವ್ರಿ. ಊಟಕ್ಕೆ ಹೋದ್ಮೇಲೆ ನಾವು ಪುರಾಣ ಪ್ರವಚನಕ್ಕೆ ಏನೇನು ಕಾರ್ಯಕ್ರಮಕ್ಕೆ ಹೇಳ್ತಿರ್ತಾರೆ. ನಾವು ಊಟಕ್ಕೆ ಹೋಗ್ತಿರ್ತೀವಿ. ಹಾಗೆ ಊಟ ಮಾಡಿಸ್ಮೇಲೆ ಒಂದಿಬ್ಬರು ಗಣಸು ಮಕ್ಕಳು ಅವರು ಮನೆಗೆ ಏನಂದ್ರು, ನೀವು ಒಳಗೆ ಕರ್ಕೊಂಡು ಬಾಗಿಲು ಮುಚ್ಚಿರೋದು ಅವನು. ಯಪ್ಪ ಇವ್ರ ಜಡಂತ ಅಂತಾರಲಿ ಅವನು ಇದ್ದಂಗೆ ಬಂದು ಹೋಗ್ಬೇಡ ನಾವು ಅಂತ ನಾನು ಕರ್ಕೊಂಡು ಹೋಗಿ ಬಾಗಿಲು ಮುಚ್ಚಿದ್ರಿ. ಒಳಗೆ ಬಾಗಿಲು ಮುಚ್ಚಿದ್ರು ನಾನು ಯಾಕ್ರಿಯಪ್ಪ ಅಂತ. ನನಗೆ ಅವಾಗ ಏನು ಅವಳಿ ನಡೆದಿತ್ತು ಅಂದ್ರೆ ಗಂಟು ಸಿಗುತ್ತು ಅಂತೇಳಿ ಜೀವ ಹೊಡ್ಲಿಕ್ಕತ್ತಾರ ಅಂತ ಅವಳಿ ನಡೆದಿತ್ತು ರೀ. ಎಲ್ಲಿ ನಮಗೆ ಹೊಡೆದಿರೋ ಜೀವ ಇವ್ರು ಏನು ಮಾಡ್ತಾರಂತ ನಮಗೊಂದು ದೊಡ್ಡ ಅಂಜಿಕೆ. ನಾವಂತ ಯಾಕ್ರಿ ಬಾಗಿಲು ಮುಚ್ಚಿರಿ ಅಂತಂದೆ. ಅವ್ರು ಏನು ನಿಲ್ತವ್ರಿ ಏನಿಲ್ಲ ಅಂತಂದ್ರೆ ಇಲ್ರಿ ಹೇಳ್ರಿ ನೀವು ಊಟ ಕರೆದ್ರೆ ಖರೆ ನೀವು ದೇವ್ರ ಮನೆ ಕರೆದು ಬಾಗಿಲು ಮುಚ್ಚಬೇಕು ನಮಗೆ ದೊಡ್ಡ ಅಂಜಿಕೆ ಹೊಟ್ಟದ ಅಂತ ನಾ ಅಂದೆ. ಅವ್ರು ಅಂದರು ಏನ್ರಿ ನೀವು ದೇವ್ರನ್ನ ಹೇಳ್ಬೇಕು ಅಂದರು. ಯಪ್ಪ ನಮ್ಮ ಮನೆ ದೇವ್ರನ್ನೂ ಬರಲ್ಲ ನಮಗೆ ಕಂಡು ಬಿದ್ದರು ನೀವು ಊಟಕ್ಕೆ ಅಂತ ಕರೆಸಿರಿ ಇದೇನು ಬಂತಪ್ಪ ನಮಗೆ ಅಂತಂದು. ಇಲ್ರಿ ನಮ್ಮ ಮಗನಿಗೆ ಹೊಟ್ಟೆ ಬ್ಯಾನಿ ಇತ್ತು 4 ದಿನ ಆಗ್ತದ ಕಮ್ಮಿ ಆಗಲ್ಲ. ನಾನು ಅವರಿಗಂದೆ ಅವಾಗ ಯಪ್ಪ ಏನೇ ಆಗಲಿ ನೀವು ಮೆಡಿಕಲ್ದಂದು ಗೋಲಿ ತೊಗೊಂಡ್ರೆ ಹೊಟ್ಟೆ ಬ್ಯಾನಿ ಕಮ್ಮಿ ಆಗ್ತದೆ ಹೊರತು ಮತ್ತೆ ನೀವು ಹೀಗೆ ಯಾರಿಗಾರು ಒಳಕಾರ ಬಾಗಿಲು ಮುಚ್ಚಿರಿ ಯಾರಂದ್ರೆ ಅಂಜಿ ಅವ್ರಿಗೆ ಹೊಟ್ಟೆ ಬ್ಯಾನಿ ಹಚ್ಚಿಡ್ತೀರಿ ನೀವು ಅಂತಂದೆ ನಾವು. ಅಂದಾಗ ಏನೈತಿ ಆಮೇಲೆ ಇಲ್ಲಿ ಈ ಊರಿನವರೆಲ್ಲ ನಮಗೆ ಕರೆಸಿ ಭಾಳಷ್ಟು ಈಗ ಏನಂತಂದ್ರೆ ಮಿಮಿಕ್ರಿ ಮಾಡ್ರಿ ಅಂತ ಹೇಳ್ಯಾರ. ನಾವು ಮಿಮಿಕ್ರಿ ಮಾಡ್ಬೇಕೀಗ. ಮೊದಲನೇದಾಗಿ ಇಲ್ಲಪ್ಪ ಒಂದು ಊರಾಗ ನಾನು ಹೀಗೆ ಲಗ್ನಕ್ಕೆ ಕರೆದಿದ್ರು. ಲಗ್ನಕ್ಕೆ ಹೋಗಿದ್ದೆ. ಲಗ್ನಕ್ಕೆ ಹೋದ್ಮೇಲೆ ಏನಾಯ್ತು, ಆ ಹೆಣ್ಮಗಳು ಇನ್ನೇನು ಪಾದ ತೊಳೆದು ಇನ್ನೇನು ಕನ್ಯಾದಾನ ಮಾಡಿದ್ರು. ಆ ಹೆಣ್ಮಗಳು ತಾಯಿ ತಂದಿನ ತಪ್ಕೊಂಡು ಅಳಕತ್ತಳು. ಅವ್ವ ಇನ್ನು ಬಿಟ್ಟು ಹೋಗ್ತೀನ ಗಂಡನ ಮನೆಗೆ ಹೋಗ್ತೀನಿ ಅಂತ ಅಳಕತ್ತಳು. ಅವ್ರಾದ್ಮೇಲೆ ಅವ್ರು ಚಿಕ್ಕಪ್ಪಿದ್ದ. ಅವ್ರ ಚಿಕ್ಕಪ್ಪನೂ ತಪ್ಕೊಂಡು ಅಳಕತ್ತಳು. ಚಿಕ್ಕಪ್ಪ ನಾ ಇನ್ನು ಹೋಗ್ತೀನಿ ಅಂತ ಹೇಳಿ. ಆಮೇಲೆ ಆ ಹೆಣ್ಮಗಳು ಭಾಳ ಚಂದ ಇದ್ದಳ್ರಿ. ಊರಿಗೆಲ್ಲ ಬೇಕಾಗಿತ್ತು. ಆ ಹೆಣ್ಮಗಳು ಹೋಗೋದು ನೋಡಿ ಎಲ್ಲ ಇಡೀ ಊರ ಸ್ವಲ್ಪ ಕಣ್ಣೀರು ಹಾಕತ್ತಿತ್ತು. ಕಣ್ಣೀರು ಹಾಕೋಣ ಆ ಹೆಣ್ಮಗಳಿಗೆ ಬಸ್ನಾಗ ಕರ್ಕೊಂಡು ಆ ಹುಡುಗ ಅವನ ಊರಿಗೆ ಹೊಂಟ. ಆ ಬಸ್ನಾಗಿರೋರು ಎಲ್ಲ ಅಳಕತ್ತರಿ. ಅವಂಗ ಏನಪ್ಪ ಅಂತ ಅವ್ನು ಮದುವೆ ಮಾಡ್ಕೊಂಡು ಹುಡುಗರು ಅಳಕತ್ತಾಕಿನ ಅವ್ರು ನೋಡಿ. ಅವ್ರಲ್ಲಿ ಅಪ್ಪ ನೀ ಯಾಕೆ ಅಳಕತ್ತಿಲ್ಲ ಕೊಡಿ ಅಂದ್ರೆ ಅವರು. ಈಗ ಅವರು ತಾಯಿ ತಂದೆ ಏನದ ಅವರು ಮಗಳು ಕಳಿಸಿ ಸಂಗಟ ಕಳ್ತಾರ. ಚಿಕ್ಕಪ್ಪ ಏನದ ಊರಾಗ ಇದ್ದಿದ್ದು ಹೆಣ್ಮಗಳು ಚಂದ ಇತ್ತಪ್ಪ ಅಂತ ಅವ ಅಳ್ತಾನ. ಊರಾನವ್ರು ಏನಂದ್ರೆ ಹೆಣ್ಮಗಳು ಚಂದ ಹೆಸರು ಉಳಿಸ್ಕೊಂಡಿದ್ದ ಅಂತ ಅವ್ರು ಅಳ್ತಾರ. ನೀ ಯಾಕೆ ಅಳಕತ್ತಿಲ್ಲ ಕೊಡಿ ಅಂದ್ರೆ ಅವರು. ಇಲ್ರಿ ಅಪ್ಪ ಮದುವೆ ಮುಂಚೆನೆ ಇಡೀ ಊರ ಅಳಿಸ್ಯಾಳ ಅಂದ್ರೆ ನನ್ನೆಟ್ಟು ಅಳಿಸ್ತಾಳ ಮುಂದೆ ಅಂತ ಅವ ಏನು ಮಾಡ್ತೀವಿ ಹಿಂಗಿರ್ತಾರಲ್ಲ. ಹಂಗಾಗಿ ಅಂದ್ರೆ ನೋಡಿ ಹೆಂಗಿರ್ತದ. ಆಮೇಲೆ ಆ ಹೆಣ್ಮಗಳಿಗೆ ಕೇಳಿದ್ರು, ಯವ್ವ ನಿನ್ನ ಗಂಡನ ಹೆಸರು ಹೇಳ್ತೀನಿ ಅಂತ ನಾ ಕೇಳಿದೆ. ಯವ್ವ ನಾವು ಅಲ್ರಿ ನಮ್ಮ ಅವನ ಹೆಸರು ಹೇಳಕ್ಕೆ ನಾಚಿಗೆ ಬರ್ಕೊಂಡು ಇಲ್ಲಿ ಹೇಳ ಯವ್ವ ಅಂತಂದೆ. ಅರ್ಥ ಹಾಕಿ ಹೇಳು ಅಂದೆ. ಆಕಿ ಹೇಳಿದ್ರು, ಹಸಿ ಬಾನ ಬಿಸಿ ಹಾಲ
ಹಸಿ ಹಾಲು ಬಿಸಿ ಬಾನ ಸಕ್ಕರೆ ಹಾಕೊಂಡು ಬಿಡು ಅಂದ್ರೆ ನಕಲಿ ಮಾಡ್ತಾರೆ ನಮ್ಮ ಯಜಮಾನ್ರು ಒಂದು ಚಲೋ ಹೇಳಿ ಬಿಡವ ಅಂತಂದು ಇನ್ನೊಂದು ಅರ್ಥ ಹೇಳು ಒಂದು ಒಂದೇ ಹೇಳಿದ್ ಮನಾರಾಗಿದ್ರಿ ಇನ್ನೊಂದು ಹೇಳಿ ಎಲ್ಲಿ ಹೇಳಿ ಅಂದು ಎಲ್ಲವ ಇನ್ನೊಂದು ಹೇಳಿ ಏನಾಗಲ್ಲ ಅಂದ ಅಮಾಸಿ ಕಟ್ಲಿ ಬೇಜವಾಳ ಬಿಟ್ಲಿ ನನ್ನ ಗಂಡನ ಹೆಸರು ಕೇಳಿದ್ರೆ ನಿನ್ನ ಹೆಣ ಹತ್ಲಿ ಅಂದ ಸಾಕು ನಿನ್ನ ನಾನು ಹೆಣ ಹತ್ತೋದು ಬೇಡ ನೀ ಹೇಳೋದು ಬೇಡ ನೀ ಚಂದ ಹೋಗಿ ಗಂಡನ ಮನೆ ಬಾಳೆ ಮಾಡಿ ಅಟ್ಟೆ ಸಾಕು ನಮ್ಗೆ ಅಂತಂದು ಒಂದು ಮನ್ಯಾಗ ಒಬ್ಬ ಮನುಷ್ಯ ಸತ್ತಿದ್ರು ಆ ತಾಯಿ ಮತ್ತು ಸಸಿ ಹಡ್ಕೊಂಡು ಅಳಾಕತ್ತು ಹ್ಯಾಂಗೆ ಹೋಗ್ಲಿಯಪ್ಪ ನಿನ್ನೆ ಅನ್ನ ಮೊಸರು ಹಿಂಡಿ ಉಂಡಿದ್ದಿಲ್ಲಪ್ಪ ಅಮ್ಮಿದಂಬ್ಲೆ ನಿನಗೆ ಏನಾಯ್ತಪ್ಪ ಅಂತ ಹಿಂಗೆ ಅಳಾಕತ್ತೀರಿ ಅದು ಅಳ್ಕೋತವ್ರಿಗೆ ಎಷ್ಟು ಅಂತ ಹೇಳ್ತದ್ರಿ ಮನುಷ್ಯ ಒಂದು 4-5 ಗಂಟೆ 8 ಗಂಟೆ ಎಷ್ಟಂತ ಒಂದೊಂದು ಸ್ವಲ್ಪ ಹಸು ಆಯ್ತು ಅವ್ರವಾಗ ಹಸು ಆಯ್ತು ಅವ್ರವಾಗ ಹಸು ಆದ್ಮೇಲೆ ಏನು ಮಾಡಿದ್ರು ಈಗ ಜಲ್ದಿ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಇದು ಏನು ಮುದುಕಿಗೆ ಇದು ಹತ್ತದು ಮಗ ಸತ್ತಿದ ಹತ್ತಿಲ್ಲ ಇದಕ್ಕೆ ತಿನ್ನೋ ಹತ್ತದ ನೋಡು ಅಂತಾರ ಅಂಥೇಳಿ ಏನು ಮಾಡಿದೆ ಆ ಮುದುಕಿ ಆ ಸೊಸಿಗೆ ಅಳ್ಳಕ್ಕೆ ಹತ್ತಿದ್ರು ಹಾಗೆ ಹೊರಾಗ ಅಡುಗೆ ಮನ್ಯಾಗ ಹೋಗೋಡ್ರಿ ಅಡುಗೆ ಮನ್ಯಾಗ ಹೋಗಿ ಏನದ ಇಲ್ಲಿ ಉಳ್ಳಕ್ಕ ಅಂತ ನೋಡಿದ್ರು ಏನೂ ಇದ್ದಿದ್ದಿಲ್ಲ ಆ ಕಡೆ ಈ ಕಡೆ ಹುಡುಕ್ಯಾಡ್ದು ಈಗ ಒಂದಿಟ್ಟು ಮೊಸರು ಇತ್ತು ಒಂದಿಟ್ಟು ಅವಲಕ್ಕಿ ಇತ್ತು ಬೆಸ್ಟ್ ಆತು ಬಿಡೋದು ಪಟಕ್ನೆ ರೆಡಿ ಆಗ್ತದು ತಿನ್ಕೆ ಪಟ್ನೆ ಹೋಗಿ ಮತ್ತೆ ಹೊಡ್ಕೊಂಡು ಅಲ್ಲಕ್ಕೆ ಶುರು ಆಯ್ತು ಮತ್ತೆ ಚಂದ ಆಯ್ತು ಅಂತೇಳಿ ಮೊಸರ ಅವಲಕ್ಕಿ ಚಂದ ಕಾಲಿಸಿ ಇಟ್ಟಿದ್ದು ಬೀಗರು ಬಂದರು ಅಂದ್ರೆ ಮಾತಕ್ಕೆ ಅವಲಕ್ಕಿ ಬಿಟ್ಟು ಓಡಿ ಬಂದರು ಮತ್ತೆ ಸ್ಪೆಷಲ್ ಹೇಳ್ಬೇಕು ಬೀಗರು ಬಂದಾಗ ಮಾತ್ರ ಸ್ಪೆಷಲ್ ಹೇಳ್ಬೇಕು ಯಾಕಂತಂದ್ರೆ ಅವ್ರು ಬೀಗರು ಸಮಾಧಾನ ಮಾಡಬೇಕು ಈಕೆ ಹೊಡ್ಕೊಂಡು ಆಳ್ಬೇಕು ಅದು ಒಂಥರ ಅದೊಂದು ಪದ್ಧತಿಪ್ಪ ಹಳ್ಳ ಕಟ್ಟು ಇನ್ನು ಸಸಿ ಮುಸು ಐತ್ರಿ ಈಗ ಏನು ಮಾಡ್ಬೇಕಪ್ಪ ಹಂಗಾದ್ರೆ ನಾ ಮಾತ್ರ ಹೋಗಿ ಬಂದು ಆಕೆ ಏನು ಮಾಡಿದ್ರೋ ಗೊತ್ತಿಲ್ಲ ನನಗೆ ಮಾತ್ರ ಭಾಳ ಹುಸು ಆಗ್ಯದ ನಾನು ಹೋಗಿ ಅಡುಗೆ ಮನೆಗೆ ಏನ್ರ ಹುಡುಕ್ಬೇಕಂತ ಅತ್ತಿಗೆ ಎಲ್ಲ ಹಚ್ಚಿ ಸೊಸಿಗೆ ಹೋದ್ರಿ ಹಿಂಗೇನು ಅತ್ತೆ ಮೊಸರ ಅವಲಕ್ಕಿ ಕಲಿಸಿಟ್ರು ನೋಡ್ದು ಬಾಬಾ ಭಾರಿ ಕೆಲಸ ಸೊಸಿ ಕುಂತು ಬಡ್ತಾ ಬಡದು ಬಿಟ್ರು ಒಟ್ಟು ಅವಲಕ್ಕಿ ಬಡ್ತಾ ಬರೋದು ಬಂದು ಮತ್ತೆ ಸೊಸಿ ಆರಾಮ ಅಳ್ಕೊಟ್ಟು ಕೊಟ್ಟಲು ಈಕೆ ಅತ್ತೆ ಏನು ಕಲಿಸಿಟ್ಟಿದ್ರಲ್ಲ ಅವಲಕ್ಕಿ ಇನ್ನೇನು ಹೋಗಿ ಇನ್ನು ಬೀಗರು ಹೋದ್ರು ನಾನು ಪಟ್ನ ಹೋಗಿ ತಿಂದು ಬಂದಕ್ಕೆ ಮತ್ತೆ ಹೋದ್ರಾಯ್ತು ಅಂತೇಳಿ ಆಕೆ ತಿನ್ನಕ್ಕೆ ಹೋಗ್ತಾಡ್ರಿ ಅವಲಕ್ಕಿದೆಯಲ್ಲ ಆಕೆ ಮತ್ತೆ ಒಳಗೆ ಬಂದು ಏನೆಲ್ಲ ಕತ್ತು ಕೈಗೆ ಒಂದು ತುತ್ತು ಬಾಯಿ ಬರಲಿಲ್ಲ ಕೈಗೆ ಒಂದು ತುತ್ತು ಬಾಯಿ ಬರಲಿಲ್ಲ ಇವತ್ತು ಆಗ್ತಿತ್ತು ನಾನಾ ನುಂಗಿ ನೀರು ಕುಡಿದೆ ಒಂದು ಸೊಸಿ ಆಗ್ತದೆ ಆಮೇಲೆ ಏನು ಮಾಡಿದ್ರ ಹೆಣ ಕುಡಿಗೆ ಒಯ್ದ್ರಿ ಕುಣಿಗೆ ಒಯ್ದು ಇನ್ನೇನು ಮಂಗಳಾರತಿ ಮಾಡಿ ಕುಣಿಯಾಗ ಇಡ್ಬೇಕು ಆ ಹೆಣತಿ ಹಂಗೆ ಮತ್ತೆ ದಬ್ಕೊಂತ ಆಯ್ತು ನಡೆಯುವ ಇನ್ನೇನು ಮಾಡೋದ ಸಾವು ಯಾರ ಕೈಗದ ಹುಟ್ಟು ಯಾರ ಕೈಗದ ಭಗವಂತನ ಕೈಗದ ನಡೆಯುವಂತಕ್ಕೆ ದಬ್ಕೊಂಡು ಹೋಗಿದ್ದೀರಿ ಆ ಭಾಗವಾಗಿ ಹೆಣಕ್ಕೆ ಮಾತ್ರ ಎಲ್ಲರ ಕೈಯಲ್ಲಿ ಗುಡಿಸ್ಕೊಂಡು ಬಂದು ಒಮ್ಮೆ ಕುಣ್ಯಾಗ ಹಾಡ್ಬಿಟ್ಟೋರು ಯಪ್ಪ ಗಂಡನ ಮೇಲೆ ಏನು ಪ್ರೀತಿ ಅದು ಯಪ್ಪ ಈಕಿಗೆ ಕುಣ್ಯಾಗ ಹಾಡ್ದವ ಅಂತ ಎಲ್ಲರೂ ಅನ್ಕೋತಾರೆ ಏನು ಅಯ್ಯೋ ಗಂಡನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಲ್ಲ ಮತ್ತು ಕುಣ್ಯಾಗ ಹಾಡ್ದಲ್ಲ ಬಾರ ಅಯ್ಯೋ ಅಂತಂದ್ರೆ ಎಲ್ಲಿ ಪ್ರೀತಿ ಹಂಗಿನ ಕಡೆ ಹುಡುಗಾರಕ್ಕೆ ಅವ್ನು ಟೀಚರ್ ಕೀಲಿ ಇತ್ತು ಅದಕ್ಕೆ ಬಿಚ್ಕೊಂಡು ಹೋಗಕ್ಕೆ ಅಂದ್ರೆ ಮಾಯದ ಭ್ರಾಂತಿ ಎಷ್ಟು ಬೆಳೆದಿರ್ತದ್ರಿ ಸಂಸಾರದ ನಾ ಏನು ಹೇಳಿ ಅದು ಏನೂ ಮಾಡ್ಲಿಕ್ಕೆ ಬರಲ್ಲ ಈ ಜೀವನನೇ ಹಿಂಗದ ಹೋಗಕ್ಕೆ ಬೇಕು ಅದು ನಡೆಯಕ್ಕೆ ಬೇಕು ಯಾರು ಸತ್ರೇನು ಯಾರು ಹುಟ್ಟಿದ್ರೇನು ಜೀವನ ಎಲ್ಲಿಗೆ ನಿಂದಿರ್ಬೇಕು ನಿಂದ್ರಲ್ಲ ಅದು ಹಂಗೆ ನಡೆಯೂ ನಡೀತಿರ್ತದ ಹೋಗೋರು ಹೋಗ್ತಿರ್ತಾರ ಬರೋರು ಬರ್ತಿರ್ತಾರ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳಲ್ಲ ಅಂತೇಳಿ ಹೇಳಿದ್ರು ಹಂಗಾಗಿ ಇನ್ನು ನಾವು ಮಿಮಿಕ್ರಿ ಮಾಡಿ ಸ್ವಲ್ಪ ನೀರು ಕುಡ್ತೀನಿ ಅವು ಯಾಕೆ ಬಾಯಿ ಒಂದು ಅಧ್ಯಕ್ಷನ ಬಗ್ಗೆ ಹೇಳ್ಬೇಕಾಗ್ತದೆ ಮೊದಲ ಸಣ್ಣ ಕೂಸಳೋದು ಮಾಡ್ತೀನಿ ಅದು ಕರೆಕ್ಟ್ ಆಗಿದ್ರೆ ಚಪ್ಪಾಳೆ ಕೊಡ್ರಿ ಇಲ್ಲ ಅಂದ್ರೆ ಕೊಡಬೇಡ್ರಿ ಎರಡನೇದಾಗಿ ಒಂದು ಬಟ್ಲದಾಗ ಹಾಲು ಇಟ್ಟಿದ್ರು ಅದಕ್ಕೊಂದು ಬೆಕ್ಕ ಬಂದು ಕುಡ್ಲಿಕ್ಕೆ ಆಗ್ತು ಅದಕ್ಕೆ ಇನ್ನೊಂದು ಬೆಕ್ಕ ಬಂದು ಡಿಸ್ಟರ್ಬ್ ಮಾಡ್ತದೆ ಅದು ಹೆಂಗೆ ಮಾಡ್ತದೆ ಮತ್ತು ಅವು ಎರಡು ಹೆಂಗೆ ಜಗಳ ಆಡ್ತಾವ ಅನ್ನೋದು ತೋರಿಸ್ತೀನಿ ಬೆಕ್ಕ ಜಗಳ ಆಡೋದು ಇನ್ನೇನಂತ ಮನೆ ಮುಂದೆ ನಾಯಿ ಸಾಕಿರ್ತಾರೆ ಈ ನಾಯಿ ಬೆಕ್ಕ ಇವೆರಡು ಅತಿ ಸ್ವಸ್ಥರಿ ಜಗಳ ಆಡ್ಲಿಕ್ಕೆ ಭಾರಿ ಚಾನ್ಸ್ ಇಂಡಿಯಾ ಪಾಕಿಸ್ತಾನ ಜಗಳ ಮುಗಿತು ಅತಿ ಸ್ವಚ್ಛ ಜಗಳ ಮುಗಿಲ್ಲ ಅವ್ರಿಗಂತೂ ನೀವು ಹಂಗೆ ನಡೀತಿರ್ತದೆ ಹಂಗೆ ಒಂದು
ಕಟ್ಟಿಗೆ ಒಂದು ನಾಯಿ ಕೂತಿತ್ತು. ಆ ನಾಯಿ ಹೆಂಗೆ ಬೊಗಳ್ತದ, ಕಲ್ಲು ಹೊಡೆದಾಗ ಹೆಂಗೆ ಮಾಡ್ತದ ಅಂತಕ್ಕಂಥದ್ದು ತೋರಿಸ್ತೀನಿ. ಇದಾದ್ಮೇಲೆ ಆಕಳ ಕರ ಹೆಂಗ ಒಳತದ ಅಂತಕ್ಕಂಥದ್ದು ತೋರಿಸ್ತೀನಿ. ಹಿಂಗೆ ಆಕಳ ಕರ ಒಳದಂಗೆ ಒಳ್ಳಿ ಒಂದು ಬಡಗಿಲಿ ಬಡಿಸ್ಕೋ ಪರಿಸ್ಥಿತಿ ಬಂದಿದ್ರಪ್ಪ. ಒಬ್ರು ಅಂಗಳಾಗ ಹೋಗಿ ಒಳ್ಳೆ ಜಾಸ್ತಿ ಒಳಗಿಂದ ಹೆಣ್ಮಗಳು ಬರ್ರ ಬಡಗಿ ತೊಗೊಂಡೇ ಬಂದು ಯಾವ ನಾ ಏನು ಹೇಳ್ತಾಯಿ ಅಂದ್ರಪ್ಪ ಹಿಂಗ್ಯಾಕೆ ಮಾಡ್ತೀನಿ ನೀನು ನಿಂತಂದ್ರೆ ಯಾವ ಮಿಮಿಕ್ರಿ ಪ್ರಾಕ್ಟೀಸ್ ಮಾಡ್ತೀನಿ ಏನ್ದ. ಈ ಮಿಮಿಕ್ರಿ ಒಳಗೆ ನೋಡ್ರಿ ನನಗೆ ರಾಜ್ಯ ಮಟ್ಟದೊಳಗೆ ಪ್ರಥಮ ಬಹುಮಾನ ಬಂದದ ಆತ್ಮೀಯರಿ ಈ ಮಿಮಿಕ್ರಿ ಒಳಗೆ. ಈಗ ಆಕಳ ಕರ ಹೆಂಗೆ ಓದಿರ್ತದ ಅಂತ ತೋರಿಸ್ತೀನಿ. ಇದಾದ್ಮೇಲೆ ನಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ರು ಹೆಂಗೆ ಮಾತಾಡ್ತಿದ್ರು ಅಂಥೇಳಿ ಅದೊಂದು ಸ್ವಲ್ಪ ತೋರಿಸ್ತೀನಿ ತಮಗೆ. ಈ ಕಸಬಾ ಲಿಂಗಸೂರ ಗ್ರಾಮದೊಳಗೆ ಏನು ಕಾರ್ಯಕ್ರಮ ನಡೆಸಿರಿ, ಭಾಳ ಚಂದ ಕೊಡಿರಿ ಜನ ಎಲ್ಲ. ಶಿವರಾತ್ರಿಗೂ ಒಪ್ಪತ್ತು ಮಾಡ್ಕೊತ ಉಪ್ಪಿಟ್ಟು ತಿನ್ಬೇಡ್ರಿ, ಎಲ್ಲರೂ ಚಂದ ಒಪ್ಪತ್ತು ಮಾಡ್ರಿ. ನಿಮ್ಮಷ್ಟಿದ್ದಂಥ ಕಲ್ಲಂಗಡಿ ತಿಂದು ಉಪವಾಸ ಇರಬೇಡ್ರಿ. ಪರಮಾತ್ಮಗೆ ಚಂದ ಉಪವಾಸ ಮಾಡ್ರಿ, ಚಂದ ಹೊರ ಕೊಡ್ತಾನೆ. ನಾ ಡೆಲ್ಲಿಗೆ ಹೋಗಿ ಬರ್ತೀನಿ. ನಮಸ್ಕಾರ. ಇವರಾದ್ಮೇಲೆ ನಮ್ಮ BJPಯ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಏರು ಧ್ವನಿ ಒಳಗೆ ಹೆಂಗೆ ಮಾತಾಡ್ತಾರೆ ಅಂತ ತೋರಿಸ್ತೇನೆ ನೋಡಿ. ಆದ್ಮೇಲೆ ನಾನು ಒಂದು ಮಾತಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಸಬಾ ಲಿಂಗಸೂರಿನಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ನನ್ನ ಯಾವತ್ತು ಬೆಂಬಲ ಇರ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿ ನಮಸ್ಕಾರ. ನಮ್ಮ JDSನ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ನಮ್ಮ ದೇವೇಗೌಡರು ಹೆಂಗೆ ಮಾತಾಡ್ತಾರೆ ನೋಡಿ. ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತೀನಿ. ನಮಸ್ಕಾರ. ಆತ್ಮೀಯರೇ, ಇಷ್ಟು ಮಾತ್ರ ಹೇಳಿಕ್ಕೆ ಇಚ್ಛಪಡ್ತೀನಿ. ಇದೆಲ್ಲ ತಮಗೆ ಎಲ್ಲರಿಗೂ ನಗಿಸಲಿಕ್ಕೆ ಪ್ರಯತ್ನ ಮಾಡಿದಷ್ಟೇ. ಆ ತಪ್ಪು ಒಪ್ಪುಗಳೆಲ್ಲ ತಮಗೆ ಅರ್ಪಿಸ್ತಾ ನಮ್ಮೆಲ್ಲರನ್ನು ನಮಗೆ ಹರಸರಿ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಮಲ್ಲಿಕಾರ್ಜುನ್ ತೆಂಗುಳಿ ಅವರಿಗೆ ಧನ್ಯವಾದಗಳು. ಇಲ್ಲಿ ತಾತ ಹೇಳ್ತಂತರಿ. ನಗಬೇಕು ಜೀವನದೊಳಗೆ ದೂರ ಚಪ್ಪಾಳೆ ಕೊಡ್ತಾರೆ. ಎಷ್ಟು ಚಂದ ನಗಿಸಿದ್ರಿ. ನಗುವಿನ ಅಂಗಳದೊಳಗೆ ನಾವೇನಾದ್ರೂ ಇದ್ರೆ ನಾವು ಶಾಂತಿ ಸಿಗ್ತದೆ. ಅದಕ್ಕೆ ಇಂಗ್ಲೀಷ್ ಒಳಗೆ ಐ ವಾಂಟ್ ಟು ಈಟ್. ಈ ಜೀವನದೊಳಗೆ ಏನು ಬೇಕಂತಂದ್ರೆ ನೆಮ್ಮದಿ ಬೇಕಂತ. ನೆಮ್ಮದಿ ಇತ್ತು ಅಂತಂದ್ರೆ ನಾವೇನೆಲ್ಲ ಮನೆಯೊಳಗ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ, ಸಂತೋಷದಿಂದ ಇರಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಎಂದೂ ನಾವೆಲ್ಲ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ತಮ್ಮ ನಗುವಿನ ಮುಖಾಂತರವಾಗಿ ಎಲ್ಲರೂ, ಯಾಕಂದ್ರೆ ಇಷ್ಟೆಲ್ಲ ಕಾಮಿಡಿ ಮಾಡ್ಕೊಂಡು ಗೊತ್ತಿಲ್ಲ ನಮಗದು. ಅದಕ್ಕೆ ಎಲ್ಲರ ಮನಸ್ಸು ಸೆಳೆಯುತ್ತಾರೆ, ಹೌದಿಲ್ಲ? ಅದಕ್ಕೆ ಮಲ್ಲಿಕಾರ್ಜುನ ಅಂದ್ರೆ ಯಾರೂ ಬೇಕಾಗಿಲ್ಲ, ನಮ್ಮ ಮಲ್ಲಿಕಾರ್ಜುನ ಬೇಕು ತಗೊಳಕ್ಕೆ ಅನ್ನುವಂಥ ಮಾತು ಈ ಕಸಬಾ ಲಿಂಗಸೂರು ಗ್ರಾಮದಲ್ಲ. ಹಿಂಗ ಇದೇ ಪ್ರೀತಿಯಿಂದ ಮಲ್ಲಿಕಾರ್ಜುನನಿಗೆ ಸದಾವ ಕಾಲವಾಗಿದೆ ಪ್ರೀತಿಯನ್ನು ಹಂಚಿರಿ. ಈ ಒಂದು ಪ್ರೀತಿ ಭಗವಂತನಿಗೆ ಕೃಪೆಯ ಪಾತ್ರವನ್ನು ತಾವೆಲ್ಲ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕಲಾವಿದರಿಗೆ ಏನು ಬೇಕ್ರಿ? ನಿಮ್ಮೆಲ್ಲರ ಪ್ರೀತಿ ಬೇಕು. ಅಂಥ ಪ್ರೀತಿಯನ್ನು ಮಲ್ಲಿಕಾರ್ಜುನ ಅವರಿಗೆ ಕೊಟ್ಟಿದ್ದೀರಿ. ಬಹಳ ಭಗವಂತ ಒಳಿತನ್ನ ಮಾಡಲಿ ಅನ್ನುವಂಥ ಮಾತನ್ನೇ ಹೇಳ್ತಾ ಕಮಿಟಿ ಬಳಗಕ್ಕೆ ಮುಂದಿನ ಕಾರ್ಯಕ್ರಮ. ಮಲ್ಲಿಕಾರ್ಜುನ ತೆಂಗುಳಿಯವರಿಂದ ಕಡ್ಕೋಳ ಮಾಂತಪ್ಪನವರು ಒಂದು ತತ್ವಪದ. ಹಾಂ